ಪ್ರಶಾಂತ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಇವತ್ತು ಭೂಮಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ. ತುಂಬ ಹೃದಯ ಧನ್ಯವಾದ, ಅಭಿನಂದನೆಗಳು ಸರ್. ಭೂಮಿ ಸಂಸ್ಥೆಗೆ ಕೂಡ ತುಂಬ ಅಭಿನಂದನೆಗಳು ಸರ್. ನಮಗೆ ಪರಿಚಯ ಮಾಡ್ಕೊಂಬಿಡಿ. ನನ್ನ ಹೆಸರು ಪ್ರಶಾಂತ್ ಸಿರಗಂಬಿ ಅಂತ, ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಹಿರೇಡ್ಚಿ ಅವರು. ನಮಗೆ ಎರಡು ಅವಾರ್ಡ್ ಕೊಟ್ಟಿದ್ದಾರೆ ಸರ್. ಯುವ ರೈತ ಪ್ರಶಸ್ತಿ ಒಂದು ಮತ್ತು ಉತ್ತಮ ಇಳುವರಿ ಪ್ರಶಸ್ತಿ ಒಂದು, 2 ಅವಾರ್ಡ್ ಕೊಟ್ಟಿದ್ದಾರೆ. ಭೂಮಿ ಸಂಸ್ಥೆಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಅವರಿಗೆ. ಈ ಭೂಮಿ ನಮ್ಮ ಸಾಧನೆ ಅಂದರೆ ಸ್ವಲ್ಪ ಜಾಗದಲ್ಲಿ ಅತಿ ಹೆಚ್ಚು ಲಾಭದಾಯಕ ಕೃಷಿಯನ್ನು ಮಾಡುವುದು ಅಂತ. ನಾವು ಮಾಡೋದು 100-120 ಅಂದರೆ 10 ಗುಂಟೆ ಜಾಗದಲ್ಲಿ 10 ಗುಂಟೆ ಜಾಗದಲ್ಲಿ ನಾವು ಚೆಂಡಿ ಹೂವು ಬೀಜ ಉತ್ಪಾದನೆ ಮಾಡುತ್ತೇವೆ. ನಮಗೆ ಅಂದರೆ 4 ತಿಂಗಳಲ್ಲಿ ನಮಗೆ 8 ಲಕ್ಷದಿಂದ 10 ಲಕ್ಷ ರೂಪಾಯಿ ಆದಾಯ ಬರುತ್ತೆ, ಅತ್ಯುತ್ತಮ ಆದಾಯ ಬರುತ್ತೆ. ಇದರಿಂದ ನಮಗೆ ನಮ್ಮ ಆರ್ಥಿಕವಾಗಿ ನಮ್ಮ ಕುಟುಂಬದಿಂದ ಡೆವಲಪ್ಮೆಂಟ್ ಆಗೋಕ್ಕೆ, ನಮ್ಮ ಮಕ್ಕಳು ಮುಂದೆ ಉತ್ತಮ ಎಜುಕೇಷನ್ಗೆ ತುಂಬ ಆಗಿದೆ. ಅದೇ ಹಾವೇರಿ ಜಿಲ್ಲೆಯಲ್ಲಿ ಏಷ್ಯಾ ಖಂಡದಲ್ಲಿ ಪ್ರಸಿದ್ಧಿಯಾಗಿರುವಂಥ ಬೀಜ ಉತ್ಪಾದನೆ ಹಾವೇರಿ ಜಿಲ್ಲೆಯಲ್ಲಿ ಮಾಹಿತಿ ಕೊಟ್ಟು ಒಳ್ಳೆ ಬೀಜ ಉತ್ಪಾದನೆ ಮಾಡಿಸ್ತಾ ಇದ್ದಾರೆ ಕಂಪ್ನಿಗಳು. ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಹಾಗೆ ಏಷ್ಯಾದಲ್ಲೇ ಅತಿ ಹೆಚ್ಚು ಬೀಜ ಉತ್ಪಾದನೆ ಮಾಡುವಂಥ ರಾಣೆಬೆನ್ನೂರು ಸರ್. ಅದು ನಮ್ಮ ಕಂಪ್ನಿಯವರು ಕೂಡ ನಮ್ಮ ಹಳ್ಳಿಗೆ ಬಂದು ಅದ್ರ ಬಗ್ಗೆ ಮಾಹಿತಿಯನ್ನು ನೀಡಿ ಒಳ್ಳೆಯ ಕ್ರಾಪ್ ಬಗ್ಗೆ ನಮಗೆ ನಾಲೆಜ್ ಕೊಟ್ಟು ಮಾಡಲು ಹೇಳಿ ನಮಗೆ ಒಳ್ಳೆ ಇಳುವರಿ ತೆಗೆಸ್ತಿದ್ದಾರೆ. ಅದರಿಂದ ನಮ್ಮ ಆರ್ಥಿಕವಾಗಿ ನಾವು ಸದೃಢವಾಗಲು ಕೂಡ ಭಾಳ ಅನುಕೂಲವಾಗಿದೆ. ನಮ್ಮ ಮಕ್ಕಳ ಎಜುಕೇಷನ್ಗಾಯಿತು, ನಮ್ಮ ಮುಂದಿನ ಡೆವಲಪ್ಮೆಂಟ್ಗಾಯಿತು ಬಹಳ ಅನುಕೂಲವಾಗಿದೆ ಸರ್. ಅದೇ ಭೂಮಿ ಸಂಸ್ಥೆಯವರು ನಾವು ಎಲ್ಲೋ ಯಾವುದೋ ಒಂದು ಮೂಲೆ ಹಳ್ಳಿಯಲ್ಲಿ ಇದ್ವಿ, ನಮ್ಮನ್ನು ಗುರುತಿಸಿ ಇವತ್ತು 2 ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಅವರಿಗೂ ಕೂಡ ಒಂದು ಈ ಭೂಮಿ ಸಂಸ್ಥೆಗೆ ಹೇಳ್ತೇವೆ. ಹೂವಿನ ಬೆಳೆಯಲ್ಲಿ ಚೆಂಡು ಹೂವು ಮಾಡ್ತಾಯಿದ್ದೀವಿ, ವೆಜಿಟೇಬಲ್ ಟೊಮ್ಯಾಟೊ. 100 ಎಷ್ಟು ಬೆಳಿಬೋದು? 100 ಅದರಲ್ಲಿ ಗಂಡು ಬಂದು 1200 ಇರುತ್ತೆ, ಹೆಣ್ಣು ಬಂದು 400 ಇರುತ್ತೆ. ಅದನ್ನೇ ಪರಾಗಸ್ಪರ್ಶ ಮಾಡಿಸುತ್ತೆ. ಅದಾದ ನಂತರ ಅದು ಹಾರ್ವೆಸ್ಟಿಗೆ ಬರುತ್ತೆ. ಹಾರ್ವೆಸ್ಟ್ ಮಾಡಿದ ನಂತರ ಅದನ್ನೇ ಕ್ಲೀನ್ ಮಾಡಿ ಲೇಬರ್ ಕಡೆಯಿಂದ ಅದನ್ನೇ ಕಂಪ್ನಿಗೆ ಕೊಡ್ತೀವಿ. ಕಂಪ್ನಿ ನಮಗೆ 6 ತಿಂಗಳ ನಂತರ ದುಡ್ಡು 6 ತಿಂಗಳು ನಮ್ಮ ಅಕೌಂಟಿಗೆ ನೇರವಾಗಿ ಡೆಬಿಟ್ ಮಾಡುತ್ತೆ. ಇದರಿಂದ ಉತ್ತಮ ನಮಗೆ ಕಾರಲ್ಲಿ 10 kg ಬರುತ್ತೆ. 10 kg 5 ಲಕ್ಷ, ಒಂದು ಪರ್ ಕೆಜಿಗೆ 50,000. ಹೌದು ಸರ್, 50,000 ಸಿಗುತ್ತೆ. ಅದು ನಾವು ಮಾಡುವಂಥ ಶ್ರಮದ ಮೇಲೆ. ನಾವು ಈಗ 2 kg ತೆಗಿಬೋದು, 10 kg ಬೋದು. ನಾವು ಹೆಂಗೆ ಕೆಲಸ. ಹ್ಞೂ ಸರ್, 100-120. ಅದು ಮೆಸ್ ಒಳಗಡೆ ಮಾಡೋದು, ಪಾಲಿಹೌಸ್ ಒಳಗಡೆ. ಅದು 4 ತಿಂಗಳಿಗೆ ಸರ್. ಹ್ಞೂ ಸರ್. ಮೊನ್ನೆ ವೆಜಿಟೇಬಲ್ ಟೊಮ್ಯಾಟೊನು ಮಾಡ್ತಿದ್ದೀವಿ ಸರ್. ಅದು ಒಂದು ಪರ್ ಕೆಜಿಗೆ 10,000 ಕೊಡ್ತಾರೆ ನಮಗೆ ಫಾರ್ಮರಿಗೆ. ನಾವು ಅದರಿಂದ 25 kg 30 kgವರೆಗೂ ನಾವು ಇಳುವರಿ ಕೊಡ್ತೀವಿ. ಅದು ಕೂಡ ನಮಗೆ ತುಂಬ ಅನುಕೂಲ ಆಗಿದೆ ಸರ್. ಬೇರೆ ಇದೇ ಕ್ರಾಪು, ಸೌತೆ, ಹಾಗಲ, ಪ್ರತಿಯೊಂದು ವೆಜಿಟೇಬಲ್ ಬೀಜಗಳು ನಮಗೆ ನೀಡ್ತಾ ಇದ್ದಾರೆ. ಒಳ್ಳೊಳ್ಳೆ ನಾವು ಹೈಬ್ರಿಡ್ ಬೀಜಗಳನ್ನು ತಯಾರು ಮಾಡಿ ಕಂಪ್ನಿಯವರಿಗೆ ನೀಡ್ತಾ ಇದ್ದೀವಿ. ಅದರಿಂದ ನಮ್ಮ ರೈತರಿಗೆ ಎಲ್ಲ, ನಮ್ಮ ಹಾವೇರಿ ಜಿಲ್ಲೆ ಇರುವಂಥ ರೈತರು ಎಲ್ಲರಿಗೂ ಕೂಡ ತುಂಬ ಅನುಕೂಲವಾಗೈತೆ. ಅದರಿಂದ ರೈತರು ಕೂಡ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದ್ದಾರೆ. ಮತ್ತು ಮುಂದಿನ ದಿನಮಾನಗಳಲ್ಲಿ ಯುವಕರಿಗೆ ಕೂಡ ಅದನ್ನೇ ಹೇಳ್ತಾ ಇದ್ದೀವಿ. ನಮಗೆ ಕೂಡ ಈಗ ಯುವ ಕೃಷಿಕ ಪ್ರಶಸ್ತಿ ಮತ್ತು ಅತ್ಯುತ್ತಮ ಕೃಷಿ ಪ್ರಶಸ್ತಿ ಸಿಕ್ಕಿದೆ. ನೀವು ಬಂದು ಮುಂದಿನ ದಿನಮಾನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ, ನಾವು ಬೇರೆ ಬಂದು ಬೆಂಗಳೂರು, ಬಾಂಬೆ ಅಂತ ಹೋದಕ್ಕಂತೂ ನಮ್ಮ ಹಳ್ಳಿಯಲ್ಲೇ ಇದ್ಕೊಂಡು ನಮ್ಮ ಪೂರ್ವಜರು ಕೊಟ್ಟಂಥ ಭೂಮಿಯಲ್ಲಿ ಉಳಿಸ್ಕೊಂಡು ಒಂದು ಉತ್ತಮವಾದ ಇಳುವರಿ ತೆಗೆದು ನಮ್ಮ ಜೀವನವನ್ನು ರೂಪಿಸಿಕೊಳ್ಳೋದು ಅತ್ಯುತ್ತಮ ಅಂತ ಈಗಿನ ಯುಗದಲ್ಲಿ ಅಂತ ಹೇಳಿ ನನ್ನ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಖಂಡಿತ ಆಶ್ಚರ್ಯ ಆಗುತ್ತೆ. ಯಾಕಂದರೆ ಯುವಕರು ಸುಮ್ಮನೆ ಬೇರೆ ಕಡೆ ಎಲ್ಲೋ ನೌಕರಿ ಮಾಡೋಕ್ಕಿಂತ ನಮ್ಮ ಕೃಷಿ ಭೂಮಿಯಲ್ಲಿ ನಮ್ಮ ಮಣ್ಣಿನ ಆರೋಗ್ಯವಾಗಿಡ್ಬೋದು, ಇಡೀ ಕುಟುಂಬದ ಜೊತೆಗೆ ಖುಷಿಯಾಗಿ ಬದುಕ್ಬೋದು. ಹೌದು ಸರ್. ಮತ್ತು ಒಂದು ಸಾಧನೆ ಕೂಡ ಆಗುತ್ತೆ. ಹೌದು ಸರ್. ಇದು ನಿಮ್ಮನ್ನು ಈ ವಿಡಿಯೋ ನೋಡಿದ್ಮೇಲೆ ಭಾಳಷ್ಟು ಜನ ನಮ್ಮ ವಿಡಿಯೋ ನೋಡಿದ್ರು ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಾವು ಇದರಲ್ಲೇನೋ ಸಾಧನೆ ಮಾಡಬೇಕಂತಕ್ಕಂಥವ್ರು ಇರ್ತಾರೆ. ಹೌದು ಸರ್, ಖಂಡಿತವಾಗಿ ಎಲ್ಲ ಹೇಳಿ. ನಮ್ಮ ಹೆಸರು ಪ್ರಶಾಂತ್ ಅಂತ ಸರ್. ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ತಾಲೂಕು ಹಿರೇಡ್ಚಿ ಅವರು ಸರ್. ನಾವು ಯಾವ್ಯಾವ ಊರಲ್ಲಿ ಜಾಸ್ತಿ ಬೆಳೀತಾರೆ? ನಮ್ಮ ಟೋಟಲಿ ರಟ್ಟಿಹಳ್ಳಿ, ಹಿರೇಕೆರೂರು ಭಾಗ, ರಟ್ಟಿಹಳ್ಳಿ, ಹಿರೇಕೆರೂರು, ರಾಣೆಬೆನ್ನೂರು, ಬ್ಯಾಡಗಿ, ಈ ಪೂರ ಹಾವೇರಿ ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ಬೀಜ ಉತ್ಪಾದನೆಯಲ್ಲಿ ಏಷ್ಯಾದಲ್ಲೇ ರಾಣೆಬೆನ್ನೂರು ಪ್ರಸಿದ್ಧಿಯಾಗಿದೆ ಸರ್ ಬೀಜ ಉತ್ಪಾದನೆಯಲ್ಲಿ. ಇದು ಕೂಡ ಹಾಗಾಗಿ ನಮಗೆ ಅಭಿವೃದ್ಧಿ ಆಗೋಕ್ಕೆ ಒಂದು ಪೂರ. ಇತ್ತೀಚಿನ ದಿನಮಾನಗಳಲ್ಲಿ ಈ ಹವಾಮಾನ ವೈಪರೀತ್ಯದಿಂದ ನಿಮಗೇನಾದರೂ ತೊಂದರೆ ಆಗ್ತಾ ಇದೆಯಾ?
ಹವಾಮಾನದಿಂದ ತೊಂದರೆ ಆಗ್ತಾ ಇದೆ. ಆದರೂ ಕೂಡ ನಮಗೆ ನಿಟ್ಟಿನಲ್ಲಿ ಕಂಪ್ನಿಯವರು ಒಂದು ಕೂಡ ಹೆಲ್ಪ್ ಮಾಡ್ತಿದ್ದಾರೆ. ಒಂದು ಬೆಳೆಯಲ್ಲಿ ಲಾಸ್ ಆದರೆ ಇನ್ನೊಂದು ಬೆಳೆಯಲ್ಲಿ ಚೆನ್ನಾಗಿ ಇಳುವರಿ ಬರೋಂಗೆ ನಮಗೆ ಪ್ರೋತ್ಸಾಹನ ಕೊಡ್ತಾ ಇದ್ದಾರೆ. ಅದು ನಮಗೆ ರೈತರನ್ನವರು ಕೂಡ ಕೈ ಬಿಡ್ತಾ ಇಲ್ಲ, ಚೆನ್ನಾಗಿ ಮಾಡ್ತಿದ್ದಾರೆ. ನಾವು ಅವರಿಗೆ ಒಂದು ಉತ್ತಮ ಗುಣಮಟ್ಟದ ಬೀಜವನ್ನು ಕೂಡ ನಾವು ಅವರಿಗೆ ಕೊಡ್ತಾ ಇದ್ದೀವಿ. ಹಂಗಾಗಿ ಅವರು ನಮ್ಮ ಬಾಂಧವ್ಯ ಚೆನ್ನಾಗಿರೋದ್ರಿಂದ ನಮಗೆ ಉತ್ತಮವಾದ ಆದಾಯನ ಅವರಿಗೆ ಕೊಡ್ತಾ ಇದೆ. ಕಂಪ್ನಿಗೂ ಕೂಡ ಒಳ್ಳೆಯ ಒಂದು ಹೆಸರು ಬರ್ತಾ ಇದೆ. ಅಭಿನಂದನೆಗಳು ಪ್ರಶಾಂತ್, ಒಳ್ಳೆಯದಾಗಲಿ. ನಿಮ್ಮನ್ನು ರೈತರುಗಳು ಸಂಪರ್ಕ ಮಾಡ್ತಾರೆ, ಅವ್ರಿಗೆ ಒಂದು ಒಳ್ಳೆಯ ಮಾಹಿತಿ ಹಂಚ್ಕೊಳ್ಳಿ. ನಮಸ್ತೆ ಡಾಕ್ಟರ್. ಸ್ನೇಹ ಇರಬೇಕು ಅಂತ ನಮ್ಮ ಉದ್ದೇಶ. ಆಯ್ತು ಸರ್, ನಮಸ್ತೆ, ಥ್ಯಾಂಕ್ ಯು ಸರ್. ನೋಡಿ ಬರ್ದು 2 ಪ್ರಶಸ್ತಿಗಳು. ಒಂದು ಯುವ ರೈತ ಸಾಧಕ ಪ್ರಶಸ್ತಿ, ಅತ್ಯುತ್ತಮ ಬೆಳೆ ಇಳುವರಿ ಪ್ರಶಸ್ತಿ. ಅಭಿನಂದನೆಗಳು. ಥ್ಯಾಂಕ್ ಯು ಸರ್.